ಆತ್ಮೀಯರೇ, ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಇಂದಿನ ತರಗತಿ ತಮಗೆಲ್ಲ ಆದರ ಸ್ವಾಗತ. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತಕ್ಕೆ ಬರಲಿ ಎಂಬುದು ವಿಷಯದ ಹಿನ್ನೆಲೆಯಲ್ಲಿ ನಾನು ಅನೇಕ ಅಂಶಗಳನ್ನು ಆಯ್ಕೆ ಮಾಡ್ಕೊಂಡು ಬಂದಿರ್ತೇನೆ. ಇದು ಕೂಡ ಆಧಾರ ಸಹಿತವಾಗಿರುವಂಥ ವಿಷಯಗಳು. ಯಾವ ನದಿಯನ್ನು ಭಾರತದ ರಾಷ್ಟ್ರೀಯ ನದಿ ಎಂದು ಕರೆಯಲಾಗುತ್ತದೆ? ಗಂಗಾ, ಬ್ರಹ್ಮಪುತ್ರ, ಯಮುನಾ, ಸಿಂಧು. ಇವು 4 ನದಿಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದರೆ ಗಂಗಾ ನದಿ ಸರಿಯಾದ ಉತ್ತರವಾಗಿರ್ತದೆ. ನವೆಂಬರ್ 4, 2008 ರಂದು ಭಾರತದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಗಂಗಾ ನದಿಯನ್ನು ಭಾರತ ರಾಷ್ಟ್ರೀಯ ನದಿ ಎಂದು ಹೆಸರಿಸಿದರು. ಅಂದಿನಿಂದ ಇದು ಭಾರತ ರಾಷ್ಟ್ರೀಯ ಚಿಹ್ನೆಗಳ ಭಾಗವಾಗಿ ಕಾಣಿಸಿಕೊಳ್ಳುತ್ತದೆ. ಗಂಗಾ ನದಿ ನೋಡಿರಿ, ನ್ಯಾಷನಲ್ ರಿವರ್, ವಿಚ್ ಇಸ್ ದ ನ್ಯಾಷನಲ್ ರಿವರ್ ಅಂದರೆ ಗಂಗಾ ನದಿ. ಈಗ 11ನೇ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ, ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿವೆ? 31, 9, 28, 8, 30, 9, 29, 10. ಸರಿಯಾದ ಉತ್ತರ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಇರುವುದನ್ನು ನಾವಿಲ್ಲಿ ಗಮನಿಸಿದ್ದೇವೆ. 11ಕ್ಕೆ ಪ್ರಶ್ನೆ ಉತ್ತರ ಬಿ ಸರಿಯಾದ ಉತ್ತರವಾಗಿದೆ. ಭಾರತ ಒಕ್ಕೂಟ ರಾಷ್ಟ್ರಗಳ ಸಾರ್ವಭೌಮ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದ್ದು ಸರ್ಕಾರದ ಸಂಸದೀಯ ವ್ಯವಸ್ಥೆಯನ್ನು ಹೊಂದಿದೆ. ರಾಷ್ಟ್ರಪತಿ ಒಕ್ಕೂಟದ ಕಾರ್ಯನಿರ್ವಾಹಕರ ಸಾಂವಿಧಾನಿಕ ಮುಖ್ಯಸ್ಥರಾಗಿದ್ದಾರೆ. ರಾಜ್ಯಗಳಲ್ಲಿ ರಾಜ್ಯಪಾಲರು, ರಾಷ್ಟ್ರಪತಿಗಳು ಪ್ರತಿನಿಧಿಯಾಗಿ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ. ರಾಜ್ಯಗಳಲ್ಲಿನ ಸರ್ಕಾರದ ವ್ಯವಸ್ಥೆಯ ಒಕ್ಕೂಟದ ವ್ಯವಸ್ಥೆಯನ್ನು ಹೋಲುತ್ತದೆ. ದೇಶದಲ್ಲಿ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಕೇಂದ್ರಾಡಳಿತ ಪ್ರದೇಶಗಳನ್ನು ರಾಷ್ಟ್ರಪತಿಯವರು ಅಥವಾ ಅವರಿಂದ ನೇಮಿಸಲ್ಪಟ್ಟ ನಿರ್ವಾಹಕರ ಮೂಲಕ ನಿರ್ವಹಿಸುತ್ತಾ ಬಂದಿರುವುದನ್ನು ನಾವು ಗಮನಿಸಿದ್ದೇವೆ. ಈಗ ಪ್ರಶ್ನೆ ನಂಬರ್ 13. ಭಾರತದಲ್ಲಿ ಎಷ್ಟು ಜೀವಗೋಳ ಮೀಸಲುಗಳಿವೆ? 10, 21, 8, 18. ಸರಿಯಾದ ಉತ್ತರ 18. ಆಪ್ಷನ್ ಡಿ 18. 18 ಮೀಸಲು ಪ್ರದೇಶಗಳಿವೆ. ಡಿಸೆಂಬರ್ 23ರ ಹೊತ್ತಿಗೆ ಭಾರತವು 18 ಜೀವಗೋಳ ಮೀಸಲುಗಳನ್ನು ಹೊಂದಿದೆ. ಇವು ರಾಷ್ಟ್ರೀಯ ಉದ್ಯಾನವನಗಳು ಅಥವಾ ಪ್ರಾಣಿಗಳ ಅಭಯಾರಣ್ಯಗಳಿಗಿಂತ ನೈಸರ್ಗಿಕ ಆವಾಸ ಸ್ಥಾನದ ದೊಡ್ಡ ಪ್ರದೇಶಗಳಾಗಿವೆ. ಅವು ಸಂರಕ್ಷಿತ ಪ್ರದೇಶದ ಸಸ್ಯ ಮತ್ತು ಪ್ರಾಣಿಗಳನ್ನು ಮತ್ತು ಅಲ್ಲಿ ವಾಸಿಸುವ ಮಾನವ ಸಮುದಾಯಗಳನ್ನು ರಕ್ಷಿಸುತ್ತವೆ. ಭಾರತದ 12 ಜೀವಗೋಳ ಮೀಸಲುಗಳು ವಿಶ್ವ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ನ ಭಾಗವಾಗಿದೆ. ಇದು ಯುನೆಸ್ಕೋದ ಮ್ಯಾನ್ ಆ್ಯಂಡ್ ಬಯೋಸ್ಫಿಯರ್ MAB ಕಾರ್ಯಕ್ರಮಗಳನ್ನು ಆಧರಿಸಿದೆ. ಭಾರತದಲ್ಲಿನ ಮೊದಲ ಜೀವಗೋಳ ಮೀಸಲು ನೀಲಗಿರಿ ಮತ್ತು ದೊಡ್ಡದು ಗುಜರಾತ್, ಕಚ್ ಮತ್ತು ಕೊಲ್ಲಿ ಇಲ್ಲಿ ನಾವು ಇರುವುದನ್ನು ನೋಡ್ತೇವೆ. ಪ್ರಶ್ನೆ ನಂಬರ್ ಈಗ ಯಾವ ಮಣ್ಣನ್ನು ರೇಗೋರ್ ಮಣ್ಣು ಎಂದು ಕರೆಯುತ್ತಾರೆ? ಮೆಕ್ಕಲ ಮಣ್ಣು, ಕೆಂಪು ಮಣ್ಣು, ಕಪ್ಪು ಮಣ್ಣು, ಲ್ಯಾಟರೈಟ್ ಮಣ್ಣು. ಸರಿಯಾದ ಉತ್ತರ ಇದಕ್ಕೆ ಕಪ್ಪು ಮಣ್ಣು. ಕಪ್ಪು ಮಣ್ಣಿಗೆ ರೇಗೋರ್ ಮಣ್ಣು ಎಂದೇ ಕರೆಯಲ್ಪಡುತ್ತದೆ. ಕಪ್ಪು ಹತ್ತಿ ಮಣ್ಣು, ಕರಿ ಹತ್ತಿ ಮಣ್ಣು, ರೇಗೋರ್ ಮಣ್ಣು ಅಂತ ಕರಿತೇವೆ. ಇದಕ್ಕೆ ಒಂದಿಷ್ಟು ಮಾಹಿತಿ. ಕಪ್ಪು ಮಣ್ಣು ರೇಗೋರ್ ಅಥವಾ ಕಪ್ಪು ಹತ್ತಿ ಮಣ್ಣು ಎಂದು ಕರೆಯಲ್ಪಡುತ್ತದೆ. ಇದು ಭಾರತದ 3ನೇ ಅತಿ ದೊಡ್ಡ ಮಣ್ಣಿನ ವಿಧವಾಗಿದೆ. ದೇಶದ ಭೂಪ್ರದೇಶದ ಸುಮಾರು 15% ಭಾಗವನ್ನು ಒಳಗೊಂಡಿದೆ. ಇದು ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್, ಆಂಧ್ರಪ್ರದೇಶ, ತಮಿಳುನಾಡು, ಕರ್ನಾಟಕ ಮತ್ತು ತೆಲಂಗಾಣದ ಭಾಗಗಳಲ್ಲಿ ಕಂಡುಬರುತ್ತದೆ. ಕಪ್ಪು ಮಣ್ಣು ಕಬ್ಬಿಣ, ಸುಣ್ಣ, ಅಲ್ಯೂಮಿನಿಯಂ, ಮೆಗ್ನೀಸಿಯಂ ಮತ್ತು ಪೊಟ್ಯಾಷಿಯಂಗಳಿಂದ ಸಮೃದ್ಧವಾಗಿದೆ ಮತ್ತು ಸಾಮಾನ್ಯವಾಗಿ ಜೇಡಿ ಮಣ್ಣಿನ ಆಳವಾದ ಮತ್ತು ಅಗ್ರಾಹ್ಯವಾಗಿರುತ್ತದೆ. ಹೆಚ್ಚಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಜೊತೆಗೆ ಬೇಳೆಕಾಳುಗಳು, ರಾಗಿ, ಕ್ಯಾಸ್ಪರ್, ತಂಬಾಕು, ಕಬ್ಬು, ಸಿಟ್ರಸ್ ಹಣ್ಣುಗಳು ಮತ್ತು ಲೆನ್ಸೀಡ್ಗಳ ಕಾರಣದಿಂದಾಗಿ ಇದು ಹತ್ತಿಯನ್ನು ಬೆಳೆಯಲು ಸೂಕ್ತವಾಗಿದೆ. ಭಾರತವು ತನ್ನ ವಿಶಾಲವಾದ ಭೌಗೋಳಿಕ ಮತ್ತು ಹವಾಮಾನದ ವ್ಯತ್ಯಾಸಗಳಿಂದಾಗಿ ವೈವಿಧ್ಯಮಯ ಮಣ್ಣನ್ನು ಹೊಂದಿವೆ. ಅವುಗಳೆಂದರೆ 1 ಮೆಕ್ಕಲ ಮಣ್ಣು ಭಾರತದ ಸುಮಾರು 43% ಆವರಿಸಿದೆ. ಉತ್ತರ ಬಯಲು ಮತ್ತು ನದಿ ಕಣಿವೆಗಳಲ್ಲಿ ವ್ಯಾಪಕವಾಗಿ ಹರಡಿದೆ. ಕೆಂಪು ಮಣ್ಣು ಭಾರತದ ಸುಮಾರು
18.5ರಷ್ಟು ಆವರಿಸಿದೆ. ಇದು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನಿಂದ ಬುಂದೇಲ್ಖಂಡದವರೆಗೆ ಕಂಡುಬರುತ್ತದೆ. ಶುಷ್ಕ ಅಥವಾ ಮರುಭೂಮಿ ಮಣ್ಣು, ಲ್ಯಾಟರೈಟ್ ಮಣ್ಣು, ಲವಣಯುಕ್ತ ಮಣ್ಣು ಅಥವಾ ಜವುಗು ಮಣ್ಣು, ಅರಣ್ಯ ಮಣ್ಣು, ಉಪಪರ್ವತ ಮಣ್ಣು, ಸ್ನೋಫೀಲ್ಡ್ಸ್ ಈ ರೀತಿಯಾಗಿ ಮಣ್ಣಿನ ವಿಧಗಳಿರುವುದನ್ನು ನಾವು ನೋಡಬಹುದಾಗಿದೆ. ಕೆಳಗಿನ ನದಿಗಳು ಮತ್ತು ಅವುಗಳ ಉಪನದಿಗಳನ್ನು ಪರಿಗಣಿಸಿ ತಪ್ಪಾದ ಉತ್ತರವನ್ನು ಆಯ್ಕೆ ಮಾಡಿ. ನೇತ್ರಾವತಿ ಕಬಿನಿ, ಗಂಗಾ ಯಮುನಾ, ಬ್ರಹ್ಮಪುತ್ರ ಸಬನ್ಸಿರಿ, ಕೃಷ್ಣ ತುಂಗಭದ್ರಾ. ಇಲ್ಲಿ 14ನೇದಕ್ಕೆ ತಪ್ಪು ಉತ್ತರ ಅಂದರೆ ನೇತ್ರಾವತಿ ಮತ್ತು ಕಬಿನಿ ಇದು ತಪ್ಪು ಉತ್ತರವಾಗಿ ಇಲ್ಲಿ ಬಂದಿರುವುದನ್ನು ನಾವು ಗಮನಿಸಬಹುದಾಗಿದೆ. ಯಾಕೆ ಅಂದರೆ ಕಾವೇರಿ ನದಿಯು 29 ಪ್ರಮುಖ ಉಪನದಿಗಳನ್ನು ಹೊಂದಿದೆ. ಅವುಗಳೆಂದರೆ ಎಡದಂಡೆ ಹಾರಂಗಿ, ಹೇಮಾವತಿ, ಶಿಂಷಾ ಮತ್ತು ಅರ್ಕಾವತಿ. ಬಲದಂಡೆಗೆ ಬಂದರೆ ಲಕ್ಷ್ಮಣ ತೀರ್ಥ, ಕಬಿನಿ, ಸುವರ್ಣಾವತಿ, ಭವಾನಿ, ನೋಯಲ್ ಮತ್ತು ಅಮರಾವತಿ. ಕರ್ನಾಟಕದಲ್ಲಿ ನೇತ್ರಾವತಿ ನದಿಯ ಪ್ರಮುಖ ಉಪನದಿಗಳು ಕುಮಾರಧಾರ, ಉಪ್ಪಿನಂಗಡಿ ಗ್ರಾಮದಲ್ಲಿ ನೇತ್ರಾವತಿಯನ್ನು ಸೇರುವ ಪ್ರಮುಖ ಎಡದಂಡೆ ಉಪನದಿಯಾಗಿದೆ. ಗುಂಡಿಯಾ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕುಟ್ರಪಾಡಿ ಗ್ರಾಮದ ದೋಲ್ಪಾಡಿ ಗ್ರಾಮ ಮತ್ತು ಕೂಡಿಗೆ ಉಲಿಪ್ಪು ಎಂಬಲ್ಲಿ ಕುಮಾರಧಾರವನ್ನು ಸೇರುವ ಉಪನದಿಯಾಗಿದೆ. ಶಿಶಿಲಾ ಹೊಳೆ ನೇತ್ರಾವತಿ ಗುರುಪುರ ನದಿಯ ಪ್ರಮುಖ ಉಪನದಿ. ಗುಂಡಿಯಾ ಹೊಳೆ ನೇತ್ರಾವತಿ ಗುರುಪುರ ನದಿಯ ಪ್ರಮುಖ ಉಪನದಿ. ನೆರಿಯಾ ಹೊಳೆ ನೇತ್ರಾವತಿ ಗುರುಪುರ ನದಿಯ ಪ್ರಮುಖ ಉಪನದಿ. ನೇತ್ರಾವತಿ ನದಿಯು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಕುದುರೆಮುಖ ಮತ್ತು ಬಲ್ಲಾಳರಾಯನದುರ್ಗದ ನಡುವೆ ಸುಮಾರು 1000 ಮೀಟರ್ ಎತ್ತರದಲ್ಲಿ ಬನಗ್ರಾ ಬಾಳಿಕ ಅರಣ್ಯ ಕಣಿವೆಯಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತದೆ. ಇದು ಉತ್ತರದಕ್ಷಿಣವಾಗಿ 40 ಕಿಲೋಮೀಟರ್ವರೆಗೆ ಗೋಹೆಟ್ಟುವರೆಗೂ ಹರಿಯುತ್ತದೆ. ನಂತರ ಪಶ್ಚಿಮಕ್ಕೆ ತಿರುಗುತ್ತದೆ. ಮಂಗಳೂರಿನ ಬಳಿ ಅರಬ್ಬಿ ಸಮುದ್ರಕ್ಕೆ ಹರಿಯುವವರೆಗೆ ಪೂರ್ವ ಪಶ್ಚಿಮವಾಗಿ ಹರಿಯುತ್ತದೆ. ಈ ನದಿಯನ್ನು ಬಂಟ್ವಾಳ ನದಿ ಎಂದು ಕರೆಯುತ್ತಾರೆ ಮತ್ತು ಪ್ರಸಿದ್ಧ ಯಾತ್ರಾ ಸ್ಥಳವಾದ ಧರ್ಮಸ್ಥಳದ ಮೂಲಕ ಹರಿಯುತ್ತದೆ. ಒಂದು ಕಡೆ ಸೇವ್ ಮಾಡಿಕೊಳ್ಳಿ. 8, 9, 10ನೇ ಕ್ಲಾಸಿನ ಭೂಗೋಳದಲ್ಲಿ ಬರುವಂಥ ಮಿಶ್ರ ಪಠ್ಯ ವಿಷಯ ವಸ್ತುಗಳಿವು ಪರೀಕ್ಷೆಗೆ ಸಹಾಯಕ್ಕೆ ಬರ್ತದೆ. ಉಪಯುಕ್ತ ಮಾಹಿತಿ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.